ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡು ಸಾಗುತ್ತಿದೆ. ಪ್ರತಿ ಎಪಿಸೋಡ್ನಲ್ಲಿಯೂ ಸಿನಿಮಾಗಿಂತಲೂ ಹೆಚ್ಚಾಗಿ ಆಕ್ಷನ್ ಸೀಕ್ವೆನ್ಸ್ ದೃಶ್ಯಗಳ ಮೂಲಕ ಸಖತ್ ವೀಕ್ಷಕರನ್ನ ಇಂಪ್ರೆಸ್ ಮಾಡ್ತಿದೆ. ಸದ್ಯ ಭೂಮಿ ಬಾಳಲ್ಲಿ ಬೆಳಕಾಗೋಕೆ ಸೂಪರ್ ಹೀರೋಗಳು ಬರ್ತಿದ್ದಾರೆ. ಈಗಾಗಲೇ ಭೂಮಿ ಹಾಗೂ ಗೌತಮ್ ದಿವಾನ್ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. ಶಕುಂತಲಾ ಸೇಡಿನಿಂದಾಗಿ ಗೌತಮ್ ಹಾಗೂ ಭೂಮಿಕಾಗೆ ಒಂದಲ್ಲ ಒಂದು ಕೇಡನ್ನು ಬಯಸುತ್ತಿರುತ್ತಾರೆ. ಶಕುಂತಲಾ ಅಣ್ಣ ಸದ್ಯ ಜೈಲು ಸೇರಿದ್ದು, ಜಯದೇವ್ ಶಕುಂತಲಾ ಅವರ ಮಗ ಇನ್ನೊಂದು ಮದುವೆಯಾಗಿದ್ದಾನೆ. ಭೂಮಿಕಾ ಹಾಗೂ ಮಗುವನ್ನು ಕೊಲ್ಲಲು ಭೂಮಿಕಾಗೆ ಹಾಲಿನಲ್ಲಿ ಜಾಂಡೀಸ್ ಔಷಧಿ ಬಳಸಿ ಕೊಟ್ಟಿದ್ದಾಳೆ. ಭೂಮಿಕಾಗೆ ಹಾಲಿನಲ್ಲಿ ಜಾಂಡೀಸ್ ಔಷಧಿ ಕೊಟ್ಟ ಹಿನ್ನೆಲೆ ಕಾಡಿನಲ್ಲಿ ನಾಟಿ ಔಷಧಿ ಪಡೆಯಲು ಭೂಮಿಕಾ ಹಾಗೂ ಗೌತಮ್ ತೆರಳಿದ್ದಾರೆ. ಅಲ್ಲಿಯೂ ಸಹ ಶಕುಂತಲಾ ರೌಡಿಗಳನ್ನ ಬಿಟ್ಟು ಕೊಲ್ಲಲು ಸಂಚು ರೂಪಿಸಿದ್ದಾಳೆ. ಭೂಮಿಕಾ ಹಾಗೂ ಗೌತಮ್ ರೌಡಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದು, ಗಲಾಟೆ ನಡೆಯುವ ಹೊತ್ತಲ್ಲೇ ಅಣ್ಣಯ್ಯ ಸೀರಿಯಲ್ ನಾಯಕ ಶಿವು ಎಂಟ್ರಿ ಕೊಟ್ಟಿದ್ದಾರೆ. ಕರ್ಣ ಸೀರಿಯಲ್ನ ಹೀರೋ ಕರ್ಣ ಮತ್ತು ಅಣ್ಣಯ್ಯ ಸೀರಿಯಲ್ನ ನಾಯಕಿ ಪಾರು ಭೂಮಿಕಾಳನ್ನು ಕಾಪಾಡುವುದಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಭೂಮಿಕಾಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು, ಇಬ್ಬರು ಡಾಕ್ಟರ್ ಎಂಟ್ರಿ ಆಗಿದ್ದಾರೆ. ಭೂಮಿಕಾಳನ್ನು ಕೊಲ್ಲಿಸಬೇಕು ಎಂದು ಜಯದೇವ್ ಹಾಗೂ ಆತನ ತಾಯಿ ನಿರ್ಧರಿಸಿರುತ್ತಾರೆ. ಆದರೆ ಅದು ಅಷ್ಟು ಸುಲಭವಲ್ಲ. ಗೌತಮ್ ದಿವಾನ್ ಅವರು ಎಲ್ಲವನ್ನೂ ಎದುರಿಸಿ ಪತ್ನಿಗೆ ಸಹಾಯ ಮಾಡುತ್ತಲೇ ಇದ್ದಾರೆ. ಭೂಮಿಕಾಗೆ ಮಗು ಹುಟ್ಟುತ್ತದೆಯೋ ಅಥವಾ ಸಾಯುತ್ತದೆಯೋ ಎಂಬುದು ಸದ್ಯದ ಪ್ರಶ್ನೆ ವೀಕ್ಷಕರಿಗೆ ಆಗಿತ್ತು. ಆದರೆ ಇಂದಿನ ಸಂಚಿಕೆಯಲ್ಲಿ ಭೂಮಿಕಾಳಿಗೆ ಹೆಣ್ಣು ಮಗು ಜನನ ಆಗಿದ್ದು, ಇದರಲ್ಲಿ ಮತ್ತೆ ಜಯದೇವ್ ಹಾಗೂ ಗೌತಮ್ ದಿವಾನ್ ಅವರ ಮಲತಾಯಿ ಅಂದರೆ ಚಿಕ್ಕಮ್ಮ ಶಕುಂತಲಾ ಮತ್ತೆ ಪಿತೂರಿಯನ್ನು ಮಾಡಿ ಗೌತಮ್ ಹಾಗೂ ಭೂಮಿಕಾಳಿಗೆ ಜನಿಸಿದ ಮಗಳನ್ನು ಕಿಡ್ನಾಪ್ ಮಾಡಿಸಿದ್ದರು. ಈ ಸಂಚಿಕೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಏನೆಂದರೆ, ಭೂಮಿಕಾ ಹೊಟ್ಟೆಯಲ್ಲಿ ಮತ್ತೊಂದು ಮಗು ಇದೆ ಎಂದು ಸುದ್ದಿ ಕೇಳಿ ಬಂದಿತ್ತು. ಅದಕ್ಕೆ ಶಕುಂತಲಾ ಹಾಗೂ ಜಯದೇವ್ ಮಾಡಿದ ಪ್ಲಾನ್ ಫ್ಲಾಪ್ ಆಯಿತು ಎಂದು ಬೇಸರದಲ್ಲಿ ಇದ್ದರು. ಇಲ್ಲಿ ಮೊದಲು ಅವರ ಅಣ್ಣನ ಮುಖವಾಡ ಹೊರಗೆ ಬಿದ್ದು ಜೈಲು ಪಾಲಾದ. ಇನ್ನು ಶಕುಂತಲಾ ಅವರ ಮಗ ಜಯದೇವ್ ಇನ್ನೊಂದು ಮದುವೆಯಾಗಿ ತನಗೆ ಬರಬೇಕಾದ ಆಸ್ತಿಯನ್ನು ತೆಗೆದುಕೊಂಡು ಬೇರೆ ಸಂಸಾರ ಮಾಡುವುದರ ಮೂಲಕ ಮಲ್ಲಿಗೆ ಮಾಡಿದ ಮೋಸದ ಮುಖವಾಡ ಕಳಚಿಬಿತ್ತು. ಹೀಗೆ ಇಂದಿನ ಸಂಚಿಕೆಯ ಮೂಲಕ ಶಕುಂತಲಾ ಮುಖವಾಡವು ಕೂಡ ಕಳಚಿ ಬೀಳುವ ಸಾಧ್ಯತೆ ಇದೆ. ಹೀಗೆ ಕೊನೆಯದಾಗಿ ಗೌತಮ್ಗೆ ಎಲ್ಲರ ವಿಷಯ ಗೊತ್ತಾಗಿ ಧಾರಾವಾಹಿ ಅಂತ್ಯವಾಗುವ ಸಾಧ್ಯತೆಗಳು ಕಂಡು ಬರುತ್ತಿದೆ ಎಂದು ನೆಟ್ಟಿಗರು ಕಾಮೆಂಟ್ಗಳ ಮೂಲಕ ಹೇಳುತ್ತಿದ್ದಾರೆ. ಇದು ಎಷ್ಟು ನಿಜವೋ ಸುಳ್ಳೋ ಕಾದು ನೋಡಬೇಕಿದೆ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗೆ ಆಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ.